ಹಲೋ, ನಾನು ಡಾಕ್ಟರ್ ಸುಶ್ರುತಾ, ಕನ್ಸಲ್ಟೆಂಟ್ ಬ್ರೆಸ್ಟ್ ಆ್ಯಂಡ್ ಸರ್ಜಿಕಲ್ ಆಂಕಾಲಜಿಸ್ಟ್, ಸೈಟ್ ಕೇರ್ ಹಾಸ್ಪಿಟಲ್ಸ್ ಯಲಹಂಕ. ಸೊ ನನಗೆ ತುಂಬ ಕಾಮನ್ ಆಗಿ ಕೇಳುವಂಥ ಕ್ವೆಶನ್ಸು ನನ್ನ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸಲ್ಲಿ ಏನಂದರೆ, ಫ್ಯಾಮಿಲಿ ಹಿಸ್ಟ್ರಿ. ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಬ್ರೆಸ್ಟ್ ಕ್ಯಾನ್ಸರ್ ಇತಿಹಾಸವಿದ್ದರೆ ಅವ್ರಿಗೂ ಬ್ರೆಸ್ಟ್ ಕ್ಯಾನ್ಸರ್ ಬರೋ ಸಾಧ್ಯತೆ ಏನು ಅಂತ. ಹೌದು, ಫ್ಯಾಮಿಲಿಯಲ್ಲಿ ಎಸ್ಪೆಷಲಿ ಅವ್ರ ತಾಯಿ, ಅಕ್ಕ, ತಂಗಿ ಇಲ್ಲ ಅವ್ರ ಮಗಳಿಗೆ ಏನಾದರೂ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅಂದರೆ ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರೋವಂಥ ಸಾಧ್ಯತೆ ಅಪ್ರಾಕ್ಸಿಮೇಟ್ಲಿ ಡಬಲ್ ಇರುತ್ತೆ. ಮತ್ತು ನೆಕ್ಸ್ಟು ಸೆಕೆಂಡ್ ಡಿಗ್ರಿ ರಿಲೇಟಿವ್ಸ್, ಇವ್ರು ಯಾರ್ಯಾರು ನಾನು ಹೇಳಿದೆ ಅವ್ರು ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟು ಸೆಕೆಂಡ್ ಡಿಗ್ರಿ ರಿಲೇಟಿವ್ಸ್ ಅಂದರೆ ಅಜ್ಜಿಯಲ್ಲಿ, ಕಸಿನ್ ಸಿಸ್ಟರ್ಸಲ್ಲಿ ಏನಾದರೂ ಇರೋ ಅಂಥದ್ದಿದ್ದರೆ ಬ್ರೆಸ್ಟ್ ಕ್ಯಾನ್ಸರು ಅವ್ರಿಗೂ ಕೂಡ ಸ್ವಲ್ಪ ರಿಸ್ಕು ಜಾಸ್ತಿ ಇರುತ್ತೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಗೆ ಏನು ಗೊತ್ತಾಗಬೇಕು ಅಂದರೆ, ತುಂಬ ಪೇಷಂಟ್ಸ್ ಕೇಳ್ತಾರೆ ನಮ್ಮನ್ನ ಬ್ರೆಸ್ಟ್ ಕ್ಯಾನ್ಸರ್ ಬಂದಾಗ ಮನೇಲಿ ಯಾರಿಗೂ ಇಲ್ಲ ಅಂದರೂ ಅವ್ರಿಗೆ ಹೇಗೆ ಬಂತು ಅಂತ. ಸೊ ನಾವು ತಿಳ್ಕೊಳ್ಳೋವಂಥ ವಿಷಯ ಏನು ಅಂತ ಹೇಳಿದ್ರೆ, ಬರೀ 5 to 10% ಅಂದರೆ ಬರೀ 5%ಇಂದ 10% ಪೇಷಂಟ್ಸಿಗೆ ಮಾತ್ರ ಸ್ತನದ ಕ್ಯಾನ್ಸರ್ ಇದು ಹಿಸ್ಟ್ರಿ ಅಂದರೆ ಇತಿಹಾಸ ಇರುತ್ತೆ. ಮನೇಲಿ ಯಾರಿಗಾರು ಇದ್ದರೆ ಮಾತ್ರ ಅವ್ರಿಗೆ ಬರುವಂಥದ್ದು. ಅದನ್ನು ಬಿಟ್ಟು 90% ನಾವೇನು ನೋಡ್ತೀವಿ ಅವ್ರಿಗೆ ಯಾವುದೇ ಹಿಸ್ಟ್ರಿನೂ ಇರೋ ಅಂಥದ್ದಿಲ್ಲ. ಥ್ಯಾಂಕ್ ಯು.